2025 ಇನ್ನೇನು ಮುಗ್ದೇ ಹೋಗುತ್ತೆ. ಬಂದೇ ಬಿಡ್ತು 2026 ಬಂದೇ ಬಿಡ್ತು. ಅಲ್ರಿ ಇನ್ನೂ ಮೊನ್ನೆ ತಾನೇ ಹೊಸ ವರ್ಷ ಬಂದಂಗಿದೆ, ಆಗಲೇ ಕೊನೆ ತಿಂಗಳು ಕೊನೆ ವಾರಕ್ಕೆ ಬಂದುಬಿಟ್ವಲ್ರಿ. ಅದಕ್ಕೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಹೇಳಿದರು ಕವನದಲ್ಲಿ. ಅಂದರೆ ಈ ಸಮಯ ಅನ್ನೋದು ಆ ರೀತಿ ಹಾರ್ಕಂಡು ಪುರ್ರ್ ಅಂತ ಹೊಟ್ಟೋಗ್ಬಿಡುತ್ತೆ ಅಂತ. ಸಮಯ 12 ತಿಂಗಳು, 4 ವಾರ, ಒಂದೊಂದು ದಿನ ಸೇರಿಸ್ತಾ ಹೋಗ್ತಾ ಇದ್ದಂಗೆ ನಮ್ಮ ಸಮಯ ನಮ್ಮ ಬದುಕು. ಟೈಮ್ ಈಸ್ ಈಕ್ವಲ್ ಟು ಲೈಫ್. ಇಫ್ ಯು ಆರ್ ವೇಸ್ಟಿಂಗ್ ಅವರ್ ಟೈಮ್ ಮೀನ್ಸ್ ವಿ ಆರ್ ವೇಸ್ಟಿಂಗ್ ಅವರ್ ಲೈಫ್. ಅದಕ್ಕೆ ನಾನು ಅನುಕ್ಷಣ ಅನುಭವಿಸಿ ಪುಸ್ತಕದಲ್ಲಿ ಆಂಗ್ಲ ಭಾಷೆಯಲ್ಲಿ ಸೆಲೆಬ್ರೇಟ್ ಎವರಿ ಮೂಮೆಂಟ್ ಅಂತ ಹೇಳಿ, ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳಿದೆ. ನಮ್ಮ ನಿಜವಾಗಿ ಬದುಕಿನಲ್ಲಿ ಇರೋದು ನಮ್ಮ ಸಮಯ ರೀ, ನಮ್ಮ ಕ್ಷಣಗಳು ಅಷ್ಟೇ. ಆ ಕ್ಷಣಗಳನ್ನು ನಮ್ಮವನ್ನಾಗಿಸ್ಕೊಳ್ಳೋಣ. 2025ರಲ್ಲಿ ನಿಮ್ಮದೇನೇನೋ ಕನಸುಗಳಿತ್ತು, ಕೆಲವನ್ನ ನನಸು ಮಾಡ್ಕೊಂಡಿದ್ದೀರ, ಕೆಲವು ಬಾಕಿ ಉಳಿಯುತ್ತೆ. ಆ ಬಾಕಿ ಇಟ್ಕೊಂಡು ಪೆಂಡಿಂಗ್ ಇಟ್ಕೊಂಡು 2026ರಲ್ಲಿ ನೀವೆಲ್ಲ ಸಾಧಿಸಬೇಕು ಅನ್ನೋದು ನನ್ನ ಒಂದು ಆಸೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಈ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಏನು ಕರಿತೀವಿ, ಹೊಸ ವರ್ಷದ ಸಂಕಲ್ಪಗಳು, ನೀವು ಸಂಕಲ್ಪ ಮಾಡಿ, ಎಸ್ ನಾನು ಈ ಎಲ್ಲ ಕೆಲಸಗಳನ್ನು 2026ರಲ್ಲಿ ಮಾಡುತ್ತೇನೆ ಅಂತ. ಡೆಫಿನೆಟ್ಟಾಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೊಂದು ಗುಟ್ಟು ಹೇಳ್ಕೊಡ್ತೀನಿ. ನನಗೆ ಒಂದು 15-20 ವರ್ಷದಿಂದ ಟೈಮ್ ಮ್ಯಾನೇಜ್ಮೆಂಟ್ನ ಸ್ಟಡಿ ಮಾಡಿರೋದ್ರಿಂದ ಮತ್ತು ಫಾಲೋ ಮಾಡ್ತಾ ಇರೋದ್ರಿಂದ ನನಗೊಂದು ಅರ್ಥ ಆಗಿದೆ. ವಿ ಕ್ಯಾನ್ ಟೇಕ್ ಎ ಕಂಟ್ರೋಲ್ ಆಫ್ ಎ ಡೇ ಎಟ್ ಎ ಟೈಮ್. ಅಂದರೆ ಒಂದು ಬಾರಿಗೆ ಒಂದು ದಿನವನ್ನು ಹ್ಯಾಂಡ್ಲು ಮಾಡೋಕ್ಕೆ ಸಾಧ್ಯ. ಆಯಾ ದಿನವನ್ನು ಸರಿಯಾಗಿ ಹ್ಯಾಂಡ್ಲು ಮಾಡ್ತಾ ಹೋಗಿ. ಪ್ಲ್ಯಾನ್ ಯುವರ್ ಡೇ ಇನ್ ದ ಮಾರ್ನಿಂಗ್, ಆಡಿಟ್ ಯುವರ್ ಡೇ ಇನ್ ದ ಈವ್ನಿಂಗ್. ಯೋಚನೆ ಮಾಡಿ ಆಮೇಲೆ ಲೆಕ್ಕ ಸರಿಯಾಗಿ ಇವತ್ತು ಸರಿಯಾಗಿ ಮಾಡೋದನ್ನ ಇಲ್ವಾ ಅಂತ ಯೋಚನೆ ಮಾಡ್ತಾ ಹೋಗಿ, ನಿಮಗೆ ಕಂಟ್ರೋಲ್ ಸಿಗುತ್ತೆ. ಕರೆಕ್ಟ್? ಪ್ರಿವ್ಯೂ ಇನ್ ದ ಮಾರ್ನಿಂಗ್, ರಿವ್ಯೂ ಇನ್ ದ ಈವ್ನಿಂಗ್ ಮಾಡ್ತಾ ಹೋಗಿ. ಜೊತೆಗೆ ನಮ್ಮದೇನೇನೋ ಕೆಲಸಗಳಿರುತ್ತೆ, ಅದನ್ನು ಪಟ್ಟಿ ಮಾಡ್ಕೊಳ್ಳಿ. ಆ ಪಟ್ಟಿ ಮಾಡಿಕೊಂಡು ಆದ್ಯತೆಯನ್ನಾಗಿ ಮಾಡಿಕೊಳ್ಳಿ. ಅಂದರೆ ಪ್ರಯಾರಿಟಿ, ಯಾವುದು ಮೋಸ್ಟ್ ಅರ್ಜೆಂಟು, ಯಾವುದು ಇಂಪಾರ್ಟೆಂಟು ಅಂತ ವರ್ಕ್ ಮಾಡಿ. ನಾನು ಗ್ಯಾರಂಟಿ ಕೊಡ್ತೇನೆ, ನಿಮ್ಮ 2026 ನಿಮ್ಮ ಜೀವನದಲ್ಲೇ ಒಂದು ವಿಶಿಷ್ಟವಾದ ಮಜಲನ್ನು ಕೊಡುತ್ತೆ. ನೀವು ಹಿಂದೆ 2-3 ವರ್ಷ ಕಳೀತಾ ಇದ್ರಲ್ಲ, ಅದು ಒಂದೇ ವರ್ಷದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನನಗೆ ವೈಯಕ್ತಿಕವಾಗಿ ಅನುಭವ ಆಗಿದೆ. ಯಾಕೆ ಅಂದರೆ, ನಮಗೇನು ಬೇಕೋ ಅದನ್ನೇ ನಾವು ಮಾಡ್ತಾ ಹೋದರೆ ಲೈಫು ನಮ್ಮದೇನೆ ಅಂತ ಒಂದು ಪುಸ್ತಕ ಬೇರೆ ಬರೆದ್ಬಿಟ್ಟಿದ್ದೀನಿ ನಾನು, ಗೊತ್ತಾಯ್ತಾ? ನಮ್ಮ ಲೈಫ್ನ ನಾವೇ ನಮ್ಮದೇ ಮಾಡ್ಕೋಬೇಕು. ಅದು ಒಂಥರ ಸ್ವಾರ್ಥಿಗಳಾಗಿ ಐ ಹ್ಯಾವ್ ನೋ ಪ್ರಾಬ್ಲಮ್, ಬಟ್ ಯಾಕೆಂದರೆ ನಮ್ಮ ಲೈಫಲ್ಲಿ ನಾವು ಫಸ್ಟ್ ಇಂಪಾರ್ಟೆಂಟು. ನಮ್ಮ ಬಗ್ಗೆ ಗೊತ್ತಾದರೆ ಕರೆಕ್ಟಾಗಿ ಆಮೇಲೆ ನಮ್ಮ ಕುಟುಂಬ, ನಮ್ಮ ಸಂಸ್ಥೆ, ನಮ್ಮ ಸಮಾಜದ ಬಗ್ಗೆಯೂ ಒಂದು ಕಾಳಜಿ ಕಳಕಳಿ ನಮಗಿದ್ದೇ ಇರ್ತದೆ. ಓಕೆ, ಹೊಸ ವರ್ಷದ ಸಂಕಲ್ಪಗಳು ಸುಮಾರು ಜನ 1 ತಿಂಗಳಾದಮೇಲೆ ಬಿಟ್ಬಿಡ್ತಾರಂತೆ. ನೀವು ಬಿಡಬೇಡಿ ಅಷ್ಟೇ, ಇಡೀ ವರ್ಷ ಇಟ್ಕೊಳ್ಳಿ. ಸಮಯದ ಜೊತೆಗೆ ಒಂದು ಪರಿಕಲ್ಪನೆ ನಮ್ಮಲ್ಲಿ ಇರ್ತಾ ಇದ್ದರೆ, ನಾವು ಗುರಿಗಳನ್ನು ಇಟ್ಕೋಬೇಕಾದ್ರೆ ಏನು ಮಾಡಬೇಕಂದ್ರೆ, ಫಿಸಿಕಲ್ ಶಾರೀರಿಕವಾಗಿ, ಮೆಂಟಲ್ ಮಾನಸಿಕವಾಗಿ, ಇಂಟೆಲೆಕ್ಚುಯಲ್ ಬೌದ್ಧಿಕವಾಗಿ, ಎಮೋಷ್ನಲ್ ಭಾವನಾತ್ಮಕವಾಗಿ, ದೆನ್ ಸ್ಪಿರಿಚುವಲ್ ಆಧ್ಯಾತ್ಮಿಕವಾಗಿ, ಫೈನಾನ್ಷಿಯಲ್ ಆರ್ಥಿಕವಾಗಿ, ಈ 6 ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಗುರಿ ಇಟ್ಕೊಂಡು ನೀವು ಫಾಲೋ ಮಾಡ್ತಾ ಇದ್ದರೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದರೆ, ಆ್ಯಕ್ಷನ್ ಟೇಕರ್ ಆದರೆ ಇಂಪ್ಲಿಮೆಂಟರ್ ನೀವಾಗಬೇಕು. ಸುಮಾರು ಜನ ಹೌದು ಸರ್ ನಾನು ಹೀಗಿರಬೇಕು ಸರ್ ಹಾಗಿರಬೇಕು ಅಂತ ಹೇಳ್ತಾರೆ, ಆದರೆ ಕೆಲಸ ಮಾಡಲ್ಲ. ಆದರೆ ನೀವು ತುಂಬ ಒಳ್ಳೆಯ ಜನ, ನೀವು ಯಶಸ್ಸು ಪಡೀಲೇಬೇಕು ಅಂತ ಇದ್ದೀರಿ, ನೀವು ಯಶಸ್ಸು ಹೊಂದಲೇಬೇಕು. ನಾನು ನಿಮ್ಮ ಪರವಾಗಿ ಹಾರೈಸ್ತೇನೆ, ನೀವು ಮಾಡ್ತೀರಿ ಅಂತ ನನ್ನ ಹೇಳಿದ ಮಾತೆಲ್ಲ ಕೇಳಿದ್ರೆ. ನಿಮ್ಗೆ ಒಂದೇ ಸರಿ ಅರ್ಥ ಆಗಲಿಲ್ಲ, ಈ ವಿಡಿಯೋ 10 ಸರಿ ನೋಡಿಬೇಕಾರೆ ಒಂದೊಂದು ಪಾಯಿಂಟು ಫಾಲೋ ಮಾಡಿ, ನೀವು ಉದ್ಧಾರ ಆಗ್ತೀರ. ಚೆನ್ನಾಗಿ ಓದಿ. ನಿಮ್ಗೆ ಯಾವುದೋ ವಿಷಯದಲ್ಲಿ ತರಬೇತಿ ಪಡಿಬೇಕು ಅನಿಸುತ್ತೆ, ತರಬೇತಿ ಪಡೀರಿ, ಮಾರ್ಗದರ್ಶನ ಪಡೀರಿ, ಹುಡುಕೊಂಡೋಗಿ. ನಿಮಗೆ ಉತ್ತರಗಳು ಸ್ಪಷ್ಟ ಆಗ್ತಾ ಇರುತ್ತೆ. ಯಾರಿಗ್ರಿ ಸಮಸ್ಯೆ ಇಲ್ಲ? ನಮ್ಮ ಜೀವನದಲ್ಲಿ ಎಲ್ರಿಗೂ ಸಮಸ್ಯೆ ಇದೆ. ಆದರೆ ಆ ಸಮಸ್ಯೆ ಅಂತ ಅಂದ್ಕೊಂಡು ಡೋಂಟ್ ಫೋಕಸ್ ಆನ್ ಯುವರ್ ಪ್ರಾಬ್ಲಮ್ಸ್, ಫೋಕಸ್ ಆನ್ ಯುವರ್ ಸೊಲ್ಯೂಷನ್ಸ್. ನೀವು ನಿಮ್ಮ ಪರಿಹಾರದ ಕಡೆಗೆ ಗಮನ ಕೊಡಿ. ಒಂದೊಂದೇ ಸಮಸ್ಯೆ ಫಿನಿಶ್. ವಾವ್, ಲೈಫು ಎಷ್ಟು ಖುಷಿಯಿಂದ ಇರ್ಬೋದು. ಸಂತೋಷನೇ ಮುಖ್ಯ ರೀ ನಮ್ಮ ಜೀವನದಲ್ಲಿ. ಆ ಸುಖ ಸಂತೃಪ್ತಿ ನಿಮ್ಮದಾಗಲಿ. 2026
ಅಂದರೆ 20 + 6 ನಿಮ್ಮದಾಗಲಿ. ಯಾಕೆಂದ್ರೆ 6 ಪಾಯಿಂಟ್ ಕೊಟ್ಟಿನಿ ನಾನು, ಅದೆಲ್ಲ ನಿಮ್ಮದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.